ಮನೇನ ಯಾರಾದ್ರೂ ಹಿಂಗೆ ಬಿಟ್ಟು ಹೋಗ್ತಾರಾ ಏನು? ಹಾ, ಮೂರ್ಖ ರಾಣಿ. ಈಗ ನಾನು ಯಾರು ಅಂತ ತೋರಿಸ್ತೀನಿ ನಿಂಗೆ. ಇವತ್ತು ಇವಳು ಅಳೋದನ್ನ ನೋಡಿ ನನ್ನ ಪೂರ್ತಿ ದಿನ ಸಂತೋಷವಾಗಿರುತ್ತೆ. ಆಕಾಶ ಅವತ್ತು ತುಂಬಾ ಕಪ್ಪಗಿತ್ತು. ಅದನ್ನ ನೋಡಿ ಸುಂದರವನಲ್ಲಿ ಜೀವಿಸ್ತಿರುವ ರಾಣಿ ಪಕ್ಷಿ ಕಟ್ಗೆಗಳನ್ನು ತಗೊಂಡ್ ಬಂದು ಕುಡಿತಿತ್ತು. ಯಾಕಂದ್ರೆ ಮಳೆಗಾಲದಲ್ಲಿ ಅದಕ್ಕೆ ಹುಟ್ಟುವ ಮಗುಗೆ ಯಾವೊಂದು ತೊಂದರೆ ಬರಬಾರ್ದು ಅಂತ ಅನ್ಕೋತು. ಆಗ ಬೀಗು ಕಾಗೆ ಅಲ್ಲಿಗೆ ಬರುತ್ತೆ. ಅರೇ ರಾಣಿ, ಇತ್ತೀಚೆಗೆ ತುಂಬಾನೇ ಓಡಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಏನಾದ್ರೂ ಒಳ್ಳೆ ವಿಷಯ ಇದ್ರೆ ನಮ್ಗೂ ಹೇಳು. ನಿಮ್ ನೆರೆ ಹೊರಿಯೋನಲ್ವಾ ನಾನು. ಬೀಗು ಅಣ್ಣ, ಒಳ್ಳೆ ವಿಷಯ ಏನಂತಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಈ ಪ್ರಪಂಚಕ್ಕೆ ನನ್ನ ಮಗು ಬರ್ತಿದೆ. ಅರೆ ವಾ, ಇದೊಂದು ತುಂಬಾ ದೊಡ್ಡ ಸುದ್ದಿ ಹೇಳಿದ್ಯಾ ನಿನ್ನಂಗೆ. ನಿಮಗೆ ಗೊತ್ತಿದೆ ಅಲ್ವಾ, ಮಳೆಗಾಲ ಅಂತೂ ಬರ್ಲಿಕ್ಕಿದೆ. ಅದ್ರಿಂದ ನನಗೆ ಹುಟ್ಟುವ ಮಕ್ಕಳಿಗೋಸ್ಕರ ಒಂದು ಸುರಕ್ಷಿತವಾದ ಮನೆ ಕಟ್ಬೇಕು ಅಂತ ಅನ್ಕೋತಿದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಯಾವುದೇ ಕಷ್ಟ ಇಲ್ಲದೆ ಸುಖವಾಗಿ ಆ ಮನೇಲಿರ್ಬೋದು ಅಂತ. ಹಾ ರಾಣಿ, ಬೇಗ ಬೇಗ ನಿನ್ನ ಮನೆ ತಯಾರು ಮಾಡು. ಈಗ ಮಳೆಗಾಲದಲ್ಲಿ ತುಂಬಾ ಸಮಯ ಇಲ್ಲ. ಹೌದಣ್ಣ, ನಾನು ತುಂಬಾ ಸಂತೋಷವಾಗಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ನನಗಂತ ಒಂದು ಕುಟುಂಬ, ನಂದೇ ಆದ ಮಕ್ಕಳು ಮತ್ತೆ ನಂದೇ ಆದ ಮನೆ. ತುಂಬಾ ಖುಷಿ ಆಗುವಂತ ಅವಶ್ಯಕತೆ ಇಲ್ಲ. ನಾನು ನೋಡ್ತೀನಿ ನಿನ್ ಮನೆ ಹೆಂಗ್ ಮಾಡ್ತೀಯ ಅಂತ. ಬಂದ್ಬಿಟ್ಲು ದೊಡ್ಡದಾಗಿ ಮನೆ ಕುಟುಂಬ ಕನ್ಸ್ಕೊಳಕ್ಕೆ. ರಾಣಿ ಪಕ್ಷಿ ಬೀಕುಕಾಗೆ ಉದ್ದೇಶಗಳು ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ಅದು ದಿನ ರಾತ್ರಿ ಕಷ್ಟಪಟ್ಟು ಒಂದೊಂದು ಕಟ್ಟಿಗೆ ಅಂತ ಎತ್ಕೊಂಡ್ ಬರ್ತಾ ಇತ್ತು. ಆಮೇಲೆ ಅದರದೇ ಆದ ಮನೆ ಕಟ್ಕೊಳ್ಳುತ್ತೆ. ಒಂದಿನ ರಾಣಿ ಕಾಗೆ ಅದರ ಮನೆ ಬಿಟ್ಟು ನೀರ್ ಕುಡಿಯೋಣ ಅಂತ ಹೋಗುತ್ತೆ. ಆಗ ಬೀಗು ಕಾಗೆ ಅಲ್ಲಿಗೆ ಬರುತ್ತೆ. ಮನೇನ ಯಾರಾದ್ರೂ ಹಿಂಗೆ ಬಿಟ್ಟು ಹೋಗ್ತಾರಾ ಏನು? ಹಾ, ಮೂರ್ಖ ರಾಣಿ. ಈಗ ನಾನು ಯಾರು ಅಂತ ತೋರಿಸ್ತೀನಿ ನಿಂಗೆ. ಇವತ್ತು ಇವಳು ಅಳೋದನ್ನ ನೋಡಿ ನನ್ನ ಪೂರ್ತಿ ದಿನ ಸಂತೋಷವಾಗಿರುತ್ತೆ. ಹಂಗಂತ ಹೇಳಿ ಆ ಬೀಗು ಕಾಗೆ ಆ ಮನೆಯನ್ನು ಆ ರೆಂಬೆ ಮೇಲೆಯಿಂದ ಕೆಳಗಡೆ ತಳ್ಳಿಬಿಡುತ್ತೆ. ಪಾಪ ಈಗ ಆ ರಾಣಿ ಪಕ್ಷಿಯ ಕನಸುಗಳು ಚೂರ್ ಚೂರಾಗಿ ಒಡೆದು ಹೋಗ್ಬಿಡುತ್ತೆ. ಸ್ವಲ್ಪ ತಾದ ನಂತರ ರಾಣಿ ಪಕ್ಷಿ ಮನೆಗ್ ಬರ್ತಾಳೆ. ನೋಡ್ತಾಳೆ, ಅದರ ಮನೆ ಒಡೆದು ಹೋಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿರತ್ತೆ. ಯಾವ ದುಷ್ಟನು ನನ್ನ ಮನೆಯನ್ನು ಕೆಳಗಡೆ ತಳ್ಳದ್ನೋ ಗೊತ್ತಿಲ್ಲ. ನಾನೇನ್ ಮಾಡ್ಲಿ? ಅಯ್ಯೋ ದೇವರೇ, ನನಗೆ ಸಹಾಯ ಮಾಡು. ಏನಾಯ್ತು ರಾಣಿ, ಯಾಕೆ ಅಳ್ತಿದೀಯಾ? ಪಿಂಕಿ ಅಕ್ಕ, ಯಾವ ದುಷ್ಟನು ನನ್ನ ಮನೆಯನ್ನು ಕೆಳಗಡೆ ತಳ್ಳೋದ್ನೋ ಗೊತ್ತಿಲ್ಲ. ಆದ್ರೆ ನಿಂಗೆ ಗೊತ್ತಲ್ವಾ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಮೊಟ್ಟೆ ಇಡ್ತೀನಿ. ನಾನು ಈ ಮಳೆಗಾಲದಲ್ಲಿ ಮನೆ ಇಲ್ಲ ಅಂತಂದ್ರೆ ನನ್ ಮಗುನ ಹೆಂಗ್ ನೋಡ್ಕೊಳ್ಳಿ? ಒಳ್ಳೆ ಸಮಯ ನೋಡ್ಕೊಂಡು ಬೇಟೆ ಆಡುವ ಪಕ್ಷಿ ಬಂದು ನನ್ ಮಗುನ ತಿನ್ಬಿಡತ್ತೆ. ಭಯ ಪಡ್ಬೇಡ ರಾಣಿ, ಏನೂ ಆಗೋದಿಲ್ಲ. ಮಳೆಗಾಲ ಬರೋದಕ್ಕೆ ಇನ್ನು ಸ್ವಲ್ಪ ದಿನ ಮಾತ್ರ ಇದೆ. ಕಷ್ಟಪಡು, ನಿನ್ ಮಕ್ಕಳಿಗೋಸ್ಕರ ಮತ್ತೆ ಮನೆ ಕಟ್ಟು. ರಾಣಿ ಪಕ್ಷಿ ಅಳೋದನ್ನು ಬಿಟ್ಟು ಮತ್ತೆ ಅದ್ರಗೋಸ್ಕರ ಮನೆ ಕಟ್ಟೋದನ್ನು ಶುರು ಮಾಡುತ್ತೆ. ಕಾಗೆ ಅಂತೂ ಅದರ ಮನೆಯಲ್ಲಿ ಕುತ್ಕೊಂಡು ನಡೀತಿರೋದೆಲ್ಲ ನೋಡ್ತಾ ಇರುತ್ತೆ. ಅರೇ, ಈ ಮೂರ್ಖ ಪಕ್ಷಿ ಅಂತೂ ಹಠವನ್ನ ಬಿಡ್ತಾನೆ ಇಲ್ಲ. ಬಹುಶಃ ಈ ರೀತಿ ಒಪ್ಪೋದಿಲ್ಲ. ಈ ಬಾರಿ ಆಕೆ ಕಡ್ಡಿನ ತರಕ್ ಹೋದಾಗ ನಾನು ಮತ್ತೆ ನನ್ನ ಕೆಲಸ ಮಾಡ್ಬಿಡ್ತೀನಿ. ರಾಣಿ ಮತ್ತೆ ಕಷ್ಟಪಟ್ಟು ಮನೆಯನ್ನು ಕಟ್ಕೊಳ್ಳುತ್ತೆ. ಸಡನ್ ಆಗಿ ಗುಡುಗು ಮಿಂಚು ಮತ್ತೆ ಮಳೆ ಬರಕ್ಕೆ ಶುರುವಾಗತ್ತೆ. ಅರೆ, ಸಡನ್ ಆಗಿ ಏನಪ್ಪ ಇಷ್ಟು ಮಳೆ ಬಂದ್ಬಿಡ್ತಲ್ವಾ? ಮಳೆ ನಿಂತೋಗೋವರೆಗೂ ನಾನು ಇಲ್ಲೇ ಈ ಮರದ ಕೆಳಗಡೆನೆ ಬಚ್ಚಿಟ್ಕೊಂಡಿರ್ತೀನಿ. ನನ್ನ ಈ ಕಟ್ಗೆಗಳು ನೀರಲ್ಲಿ ತೇವಾಗ್ಬಿಟ್ರೆ ಮತ್ತೆ ನಾನು ಮನೆ ಹೆಂಗ್ ಕಟ್ಕೊಳ್ಳೋದು? ಒಂದ್ ಕಡೆ ರಾಣಿ ಅವಳ ಬಾಯಲ್ಲಿರುವ ಕಟ್ಟಿಗೆಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಮಳೆ ಬರ್ತಿದೆ ಅಂತ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿರುವ ಬೀಕು ಕಾಗೆ ಮತ್ತೆ ರಾಣಿಯ ಮನೆ ಹತ್ರ ಹೋಗುತ್ತೆ. ಈ ರಾಣಿ ತುಂಬಾನೇ ಶ್ರಮ ಪಡ್ತಾಳೆ. ಅಷ್ಟು ಬೇಗ ಹೊಸ ಗೂಡನ್ನು ಕಟ್ಕೊಂಡ್ಬಿಟ್ಲು. ಈಗ ತೋರಿಸ್ತೀನಿ ಯಾರತ್ತ. ಅದರ ಬಾಯಿಂದ ಮತ್ತೆ ಅದರ ಮನೆಯನ್ನು ತುಂಬಾನೇ ಹಾಳು ಮಾಡಿಬಿಟ್ಟಿರುತ್ತೆ. ಅಯ್ಯೋ ದೇವರೇ, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದೆ? ನನಗೆ ಮಾತ್ರ ಯಾಕೆ ಹಿಂಗ್ ನಡೀತಿದೆ? ರಾಣಿ ಪಕ್ಷಿ ಅಳ್ತಿರೋದನ್ನು ಕೇಳಿಸ್ಕೊಂಡು ಗೌರಿ ಕಾಗೆ ಅಲ್ಲಿಗೆ ಬರುತ್ತೆ.
ಅರೆ ರಾಣಿ, ಏನಾಯ್ತು? ಯಾಕೆ ಹಿಂಗ ಹೇಳ್ತಿದ್ಯಾ ನೀನು? ಸ್ವಲ್ಪ ಸಮಾಧಾನ ಮಾಡ್ಕೋ. ಏನಾಯ್ತು ನನಗೆ ಹೇಳಮ್ಮ ತಂಗಿ. ಗೌರಿ ಅಕ್ಕ, ನಾನು ಎಷ್ಟೋ ಕಷ್ಟಪಟ್ಟು ನನ್ನ ಮನೇನ ಕಟ್ಕೊಂಡೆ. ನಾನು ನೀರ್ ತರಕ್ ಹೋದಾಗ ಯಾರು ನನ್ನ ಮನೆನ ಹಿಂಗ್ ಹಾಳು ಮಾಡಿದ್ರೋ ಗೊತ್ತಿಲ್ಲ. ಒಂದ್ ಕಡೆ ಜೋರ್ ಮಳೆ, ಇನ್ನೊಂದ್ ಕಡೆ ಇಷ್ಟು ಕಷ್ಟ. ರಾಣಿ ತಂಗಿ, ಖಂಡಿತ ಈ ಕೆಲ್ಸ ಬೀಗುಗಾಗಿನೇ ಮಾಡಿರ್ತಾನೆ. ತುಂಬಾ ಅಮಾಯಕಳಾಗಿದ್ಯಾ ನೀನು. ಅದ್ರ ಜೊತೆ ಭದ್ರವಾಗಿರು. ಆಮೇಲೆ ಮಳೆಗಾಲದಲ್ಲಿ ನಿನಗೂ ನಿನ್ನ ಮಗುಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಈಗ ಅಳೋದ್ ನಿಲ್ಸು. ಬುದ್ಧಿವಂತಿಕೆಯಿಂದ ಮತ್ತು ಚಾಣಾಕ್ಷತೆಯಿಂದ ಕೆಲಸ ಮಾಡು. ಹಂಗಂತೇಳಿ ಗೌರಿ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ರಾಣಿ ಅಳ್ತಾ ತುಂಬಾ ಕಷ್ಟಪಡ್ತಾ ಮನೆನ ಮತ್ತೆ ಕಟ್ಕೊಳುತ್ತೆ. ಸ್ವಲ್ಪ ದಿನದ ನಂತರ ರಾಣಿ ಒಂದು ಮೊಟ್ಟೆ ಇಡುತ್ತೆ. ರಾಣಿಗೆ ಸ್ವಲ್ಪ ಅನುಮಾನ ಬಂದಿರುತ್ತೆ. ಅದಕ್ಕೆ ಬೀಗುಕಾಗೆ ಹತ್ರದಿಂದ ಸ್ವಲ್ಪ ಭದ್ರವಾಗಿರ್ತಿತ್ತು. ಬೀಗುಕಾಗೆ ಸ್ವಲ್ಪ ದಿನದಿಂದ ಈ ರೀತಿಯಾದ ಕೆಟ್ಟ ಕೆಲಸ ಮಾಡದೇ ಇರೋ ಕಾರಣದಿಂದ ತುಂಬಾನೇ ಬೇಜಾರಾಗಿತ್ತು. ನನಗೊಂದು ಬಾರಿ ಅವಕಾಶ ಸಿಕ್ಕರೆ ಆಗ ನಾನು ಈ ರಾಣಿ ಮೊಟ್ಟೆನ ತಗೊಂಡು ಕೆಳಗಡೆ ಬಿಸಾಕ್ತೀನಿ. ಸಖತ್ ಮಜಾ ಬರುತ್ತೆ. ಆಗ ಈ ರಾಣಿ ಜೋರಾಗಿ ಅಳ್ತಾಳೆ. ಬೀಗುಕಾಗೆ ಹೆಂಗಾದ್ರೂ ರಾಣಿ ಪಕ್ಷಿಯ ಮೊಟ್ಟೆ ಒಡೆದಾಕ್ಬೇಕು ಅಂತ ಎಲ್ಲದಕ್ಕಿಂತ ಮೇಲೆ ಇರುವ ಆ ಮರದ ರೆಂಬೆಯ ತುದಿಯಲ್ಲಿ ಕೂರುತ್ತೆ. ಇಲ್ಲಿಂದ ರಾಣಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಈ ರಾಣಿ ಧಾನ್ಯ ತಗೊಂಬರಕ್ ಹೋದಾಗ ಆಗ ಮೊಟ್ಟೆ ಹೊಡೆದಾಕಿ ಮಜಾ ತಗೊಳ್ತೀನಿ. ರಾಣಿ ಪಕ್ಷಿಗೆ ಕಷ್ಟ ಕೊಡ್ಬೇಕಂತ ಯೋಚನೆ ಮಾಡಿದ ಕಾಗೆ ಅದು ಎಲ್ಲಿದೆ ಅಂತ ನೋಡಕ್ ಮರ್ತೋಯ್ತು. ಯಾಕಂದ್ರೆ ಅದು ಒಂದು ಹದ್ದಿನ ಗೂಡಿನ ಪಕ್ಕದಲ್ಲಿ ಕೂತಿತ್ತು. ಬೀಗುಗೆ ಅರ್ಥ ಆಗೋದಕ್ಕಿಂತ ಮೊದಲೇ ಹಿಂದ್ಗಡೆಯಿಂದ ಬಂದ ಹದ್ದು ಅದನ್ನ ಜೋರಾಗಿ ಕೆಳಗಡೆ ತಳ್ಬಿಡುತ್ತೆ. ಯಾರಾದ್ರೂ ಇದೀರಾ? ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನೀರು ಕೊಡಿ, ಅರೆ ಯಾರಾದ್ರೂ ಸಹಾಯ ಮಾಡಿ, ಯಾರಾದ್ರೂ ಇದೀರಾ? ಬೀಗುಗೆ ತುಂಬಾನೇ ದಾಹ ಆಗ್ತಿತ್ತು ಮತ್ತೆ ಮೈಯೆಲ್ಲ ರಕ್ತ ಸುರಿತಿತ್ತು. ಅದು ನೋವಿನಿಂದ ತುಂಬಾ ನರ್ಲಾಡ್ತಿತ್ತು. ರಾಣಿ ಪಕ್ಷಿ ಮತ್ತೆ ಗೌರಿ ಆ ಬೀಗು ಕಿರ್ಚ್ತಿರೋದನ್ನ ಕೇಳಿಸ್ಕೊಂಡು ಅಲ್ಲಿಗೆ ಬರ್ತವೆ. ಈಗ ಬಂತಲ್ಲ ನಿನಗೆ ಕೆಟ್ಟ ಕಾಲ. ಇನ್ಮೇಲೆ ಈ ದುಷ್ಟ ಕಾಗೆಗೆ ಗೊತ್ತಾಗತ್ತೆ ಹಸಿವು, ದಾಹ ಮತ್ತು ಕಷ್ಟ ಅಂದ್ರೆ ಏನು ಅಂತ. ನಾನ್ ಹೇಳೋದು ಕೇಳು ರಾಣಿ, ನೀನು ಆರಾಮಾಗಿ ಹೋಗು. ನಿನ್ನ ಮನೆಯಲ್ಲಿ ಸಂತೋಷವಾಗಿರು. ಇವತ್ತೇ ಒಂದು ಕಾಗೆಯ ಸಾವಿನ ಜೊತೆಗೆ ನಮ್ಮ ಕಷ್ಟಗಳೆಲ್ಲ ದೂರ ಆಯ್ತು ಅನ್ಕೋ. ಅಯ್ಯೋ ಇಲ್ಲ ಇಲ್ಲ ಅಕ್ಕ, ನೀವು ದಯವಿಟ್ಟು ಹಂಗ್ ಮಾತಾಡ್ಬೇಡಿ. ಒಂದು ಗಾಯಗೊಂಡ ಪಕ್ಷಿಗೆ ಸಹಾಯ ಮಾಡೋದು ನಮ್ಮ ಜವಾಬ್ದಾರಿ. ನಮ್ಮತ್ತೆ ಎಲ್ಲಾ ಪಕ್ಷಿಗಳು ಬೀಗು ಕಾಗೆ ತರನೇ ಯೋಚನೆ ಮಾಡಿದ್ರೆ ಮತ್ತೆ ನಮಗೂ ಬೀಗಗೂ ಏನ್ ವ್ಯತ್ಯಾಸ ಇದೆ? ಬೀಗು ಕಾಗೆಗೆ ನಾವು ಸಹಾಯ ಮಾಡ್ಬೇಕು ಅಕ್ಕ. ರಾಣಿ ತಂಗಿ, ನಿನ್ನ ಕಷ್ಟಗಳು ಅದಷ್ಟು ಕದೇ ಮಾಯ ಆಗ್ತಾ ಇದೆ. ಆದ್ರೆ ನೀನಿದೆಯಾ ನೋಡು, ಮತ್ತೆ ದುಷ್ಟ ಕಾಗೆನ ಕಾಪಾಡ್ಬೇಕು ಅನ್ಕೋತಿದ್ಯಾ? ಯಾರಾದ್ರೂ ನೀರನ್ನ ಕುಡಿಸಿ. ರಾಣಿ ಪಕ್ಷಿ ಹಾರ್ಕೊಂಡು ಅದರ ಮನೆಗೆ ಹೋಗುತ್ತೆ. ನೀರ್ ತುಂಬಿಸ್ಕೊಂಡ್ ತಗೊಂಡ್ ಬರೋದಕ್ಕೆ ಅದ್ರ ಹತ್ರ ಯಾವುದೇ ಪಾತ್ರೆ ಇರ್ಲಿಲ್ಲ. ಏನ್ ಮಾಡ್ಲೇಬೇಕು ಅಣ್ಣ? ನೀರ್ ತುಂಬಿಸ್ಕೊಂಡ್ ತರೋದಕ್ಕೆ ನನ್ನ ಹತ್ರ ಯಾವುದೇ ಪಾತ್ರೆ ಇಲ್ಲ. ನಾನೇ ನೀನು ನೀರು ತುಂಬ್ಕೊಂಬರೋ ಅಂತ ಪಾತ್ರೆನ ಹೊಡೆದಾಕ್ಬಿಟ್ಟೆ. ಬಹುಶಃ ನನಗಿದೇ ಶಿಕ್ಷೆ ಇರಬಹುದು. ನಾನ್ ದಾಹದಿಂದನೇ ಸಾಯ್ಬೇಕು ಅಂತ. ಆದ್ರೆ ನೀ ನನ್ನ ಕ್ಷಮಿಸ್ಬಿಡು. ಬೇಕು ಅಣ್ಣ, ದಯವಿಟ್ಟು ಆ ಥರ ಮಾತಾಡ್ಬೇಡ. ನಾನು ಈಗ್ಲೇ ಏನಾದ್ರೂ ಮಾಡ್ತೀನಿ. ರಾಣಿ ಪಕ್ಷಿ ಒಡೆದೋಗಿರೋ ಪಾತ್ರೆಯಲ್ಲೇ ಸ್ವಲ್ಪ ನೀರ್ ತಗೊಂಡ್ ಬರತ್ತೆ. ಆಮೇಲೆ ಬೀಕು ಕೂಡ ನೀರನ್ನ ಕುಡಿಯುತ್ತೆ. ಸರಿ ಬೇಕು ಅಣ್ಣ, ನೀನು ಇಲ್ಲೇ ಇರು. ನಾನು ವೈದ್ಯಕನ್ನ ಕರ್ಕೊಂಡ್ ಬರ್ತೀನಿ. ನೀನೇನ್ ಭಯ ಪಡ್ಬೇಡ. ವೈದ್ಯಕ ಚಿಕ್ಕಪ್ಪ, ಬೇಗ ಬಾ. ಬೇಕು ಅಣ್ಣಂಗೆ ತುಂಬಾ ದೊಡ್ಡ ಪೆಟ್ಟಾಗಿದೆ. ಅರೆ ಮರಿ, ಈಗ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ನನಗೆ ವಯಸ್ಸಾಗಿದೆ. ಇಷ್ಟೊಂದು ಮಳೆಯಲ್ಲಿ ನಾನು ಹೊರಗಡೆ ಬರೋಕೆ ಆಗೋದಿಲ್ಲ. ಮಳೆ ನಿಂತ ಮೇಲೆ ಆಮೇಲೆ ನೋಡೋಣ. ಚಿಕ್ಕಪ್ಪ, ನಂಗೆ ಅರ್ಥ ಆಗತ್ತೆ. ಆದ್ರೆ ಬೀಕೋಗೆ ಈಗ ಖಂಡಿತ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಮಳೆಯ ಕಾರಣದಿಂದ ಮತ್ತೆ ಅವನು ಸತ್ತೋಗ್ಬಿಡ್ತಾನೆ. ಬೇಗ ಬನ್ನಿ. ಯಾವುದೋ ರೀತಿ ಹೇಳಿ ಅರ್ಥ ಮಾಡಿಸಿ ರಾಣಿ ಪಕ್ಷಿ ವೈದ್ಯಕ ಪಾರಿವಾಳನ ಅಲ್ಲಿಗೆ ಕರ್ಕೊಂಡ್ ಬರತ್ತೆ. ಬೇಕೋ, ಇವತ್ತು ರಾಣಿ ಸರಿಯಾದ ಸಮಯಕ್ಕೆ ಬಂದು ನಿನಗೆ ಉಪಕಾರ ಮಾಡಲಿಲ್ಲ ಅಂದ್ರೆ ಬಹುಶಃ ನೀನು ಜೀವಂತವಾಗಿರ್ತಾ ಇರಲಿಲ್ಲ.
ಈಗೂ ಸಹ ನೀನು ಹಾರೋದಕ್ಕೆ ಲಾಯಕ್ಕಿಲ್ಲ. ಒಂದ್ ವೇಳೆ ನಾನು ಹಾರೋಕ್ಕಾಗಲ್ಲ ಅಂದ್ರೆ ಆಗ ನಾನು ಹಸುಕೊಂಡು ದಾಹದಿಂದ ಸ್ವಲ್ಪ ದಿನದಲ್ಲಿ ಸಾಯ್ತೀನಿ. ನನ್ನಂತ ದುಷ್ಟ ಕಾಗೆಗೆ ಯಾರು ಸಹ ನೀರು ಕುಡಿಸೋದಿಲ್ಲ. ನೀವ್ ಯಾಕಂಗ್ ಯೋಚನೆ ಮಾಡ್ತೀರಾ ಬೇಕು ಅಣ್ಣ? ಪಕ್ಕದ ಮನೆಯವರು ಸಹಾಯ ಮಾಡ್ಬೇಕು. ನಾನ್ ನಿಮ್ಗೆ ಆಹಾರ ನೀರು ಖಂಡಿತ ತಗೊಂಡ್ ಬರ್ತೀನಿ. ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನೀವು ಬೇಗ ಸರಿ ಹೋಗ್ತೀರಾ. ನನ್ನ ಕ್ಷಮಿಸ್ಬಿಡು. ನನ್ನಂತ ದುಷ್ಟ ಪಕ್ಷಿಗೆ ನೀನು ಇಷ್ಟೊಂದು ಸೇವೆ ಮಾಡ್ತಾ ಇದೀಯಾ. ನಾನು ನಿನ್ನ ಮೊಟ್ಟೆನ ಹೊಡಿಬೇಕು ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಪ್ರಾಣ ಕಾಪಾಡ್ಬೇಕು ಅನ್ಕೊಂಡಿದ್ಯಾ. ಹಂಗಂತೇಳಿ ಬೀಗು ಕಾಗೆ ತುಂಬಾ ಜೋರಾಗಿ ಅಳತ್ತೆ. ನೋಡಿ ಬೀಗು ಅಣ್ಣ, ನನಗೆ ಎಲ್ಲಾ ಗೊತ್ತು. ನನ್ನ ಮನೆನ ಹಾಳು ಮಾಡಿದ್ದು ಕೂಡ ನೀವೇ ಅಂತ ನನಗೆ ಗೊತ್ತು. ನನ್ನ ಮೊಟ್ಟೆ ಕೂಡ ಹೊಡೆದಾಕ್ಬೇಕು ಅಂತ ಅನ್ಕೊಂಡ್ರಿ, ಆದ್ರೆ ನೀವ್ ಕೆಟ್ಟದ್ ಮಾಡ್ತಿದ್ದೀರಂತ ನನ್ನ ಒಳ್ಳೆತನನ ಬಿಡಕ್ಕಾಗಲ್ಲ ಅಲ್ವಾ? ಮತ್ತೆ ನಾವೆಲ್ಲರೂ ಕೆಟ್ಟದ್ ಯೋಚನೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ಒಳ್ಳೆತನನೇ ಇರೋದಿಲ್ಲ ಅಲ್ವಾ? ಬೇರೆಯವರು ಕಷ್ಟದಲ್ಲಿರೋದನ್ನ ನೋಡಿ ನನಗೆ ತುಂಬಾ ಆನಂದ ಆಗ್ತಿತ್ತು. ಇವತ್ತು ನನಗೆ ನೋವು ಮತ್ತೆ ಸಂಕಷ್ಟದ ನಿಜವಾದ ಅರ್ಥ ಗೊತ್ತಾಯ್ತು. ಇನ್ಮೇಲೆ ನನ್ನ ಯಾವುದೇ ಪಕ್ಷಿಗೂ ತೊಂದರೆ ಕೊಡೋದಿಲ್ಲ. ಪ್ರತಿದಿನ ಎಲ್ರಿಗೂ ಸಹಾಯ ಮಾಡ್ತೀನಿ. ಅದನ್ನೆಲ್ಲ ಬಿಡಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ನೀವು ನನಗೆ ಪ್ರಮಾಣ ಮಾಡಿ. ಮತ್ತೆ ಮಳೆಯಲ್ಲಿ ಆಚೆ ಬರಬಾರ್ದು, ಆಯ್ತಾ? ರಾಣಿಯ ಒಳ್ಳೆತನ ಬೀಗು ಬದಲಾಗೋದಕ್ಕೆ ಒಂದು ಒಳ್ಳೆ ದಾರಿ ಆಯ್ತು. ಮತ್ತೆ ಈ ರೀತಿ ಒಳ್ಳೆತನ ಇರುವ ಪಕ್ಷಿ ಈ ಒಂದು ದುಷ್ಟ ಕಾಗೆನ ಕೂಡ ಬದಲಾಯಿಸಿ ಒಳ್ಳೆತನದಿಂದ ಜೀವಿಸೋದನ್ನ ಹೇಳ್ಕೊಡತ್ತೆ.